ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ, ವಲ್ಯದೇವಿ ದೇವಸ್ಥಾನ ಸಮೇತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಬಂದವರಿಗೆ ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ. ಇಲ್ಲಿ ವಿಶೇಷವಾಗಿ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಸಚಿವರು ಕೂಡ ಬಂದಿದ್ದರು. ಇವಾಗ ಇಲ್ಲಿ ಹೊಸ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇಲ್ಲಿ ಸುಮಾರು ಒಂದು 50 ಎಕರೆಗಿಂತ ಜಾಸ್ತಿ ಜಾಗವನ್ನು ರಿಸರ್ವ್ ಮಾಡಿ ಇಲ್ಲಿ ಭಾಳ ದೊಡ್ಡ ಯಾತ್ರಾ ಸ್ಥಳ ಆಗ್ತಾ ಇದೆ. ಇದಕ್ಕೆ ಎಲ್ಲ ಸೌಲಭ್ಯಗಳನ್ನು ರಥಬೀದಿ ಮತ್ತು ಭೋಜನ ಶಾಲೆ ಮತ್ತು ದೇವರಿಗೆ ಹೋಗೋದಕ್ಕೆ ಇವೆಲ್ಲವನ್ನು ಕೂಡ ಬೇರೆ ಬೇರೆ ಥರ ಮಾಡಿ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಅದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ವಿ. ಡೀಟೇಲ್ ನಿಮ್ಗೆ ಆಮೇಲೆ ಹೇಳ್ತೀವಿ. ರಥೋತ್ಸವ ವಿಜೃಂಭಣೆಯಿಂದ ಆಗಿದೆ, ಬಹಳ ಚೆನ್ನಾಗಾಗಿದೆ. ಎಲ್ಲರಿಗೂ ಭಕ್ತಾದಿಗಳೇ ಆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಶುಭವನ್ನು ಕೊಡೋಣ ಮತ್ತು ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಎಲ್ಲ ಚೆನ್ನಾಗಿದೆಯಲ್ಪ, ನೀವು ನೋಡ್ತಾ ಇದ್ದೀವಿ. 3 ವರ್ಷದಿಂದ ಜಾತ್ರೆ ಬರೋರೆಲ್ರಿಗೂ ಊಟ ವಸತಿ ಮಾಡಿದ್ದೀವಿ. ಇದೇ ಫಸ್ಟ್ ಟೈಮ್, ಇದು 3ನೇ ವರ್ಷ. ಇದರಿಂದ ದೇವಸ್ಥಾನದಿಂದ ಎಲ್ರಿಗೂ ಫ್ರೀ ಊಟ ಕೊಟ್ಟಿದ್ದೀವಿ, ವ್ಯವಸ್ಥೆಗಳೆಲ್ಲ ಮಾಡಿದ್ದೀವಿ, ಕುಡಿಯೋ ನೀರು ಕೊಟ್ಟಿದ್ದೀವಿ. ಇವೆಲ್ಲ ಕೂಡ ವಿಶೇಷವಾಗಿ ಮಾಡಿದ್ದೀವಿ. ಜನ ಆಕರ್ಷಣೆ ಜಾಸ್ತಿ ಆಗಿದೆ, ತುಂಬ ಜನ ಬರ್ತಾರೆ. ಪ್ರಾಧಿಕಾರದ ಅಧ್ಯಕ್ಷ ರಂಗಪ್ಪನವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವಿಸಿದ್ದಪ್ಪನವರು ಮತ್ತು ಎಲ್ಲ ಸದಸ್ಯರು, ಎಲ್ಲ ಮುಖಂಡರು ಕೂಡ ಇವತ್ತು ಭಾಗವಹಿಸಿದ್ದಾರೆ. ಒಳ್ಳೆಯ ಕೆಲಸ ಆಗಿದೆ. ಶಾಸಕರು ಕೂಡ ಭಾಗವಹಿಸಿದ್ದಾರೆ. ಹಾಗೆ ಲೋಕಸಭಾ ಸದಸ್ಯರು ಕೂಡ ಬರೋರಿದ್ದಾರೆ. ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಇದು ಒಳ್ಳೆಯ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಆ ಭಗವಂತ ಇನ್ನೂ ಹೆಚ್ಚಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಸುಬ್ರಹ್ಮಣ್ಯ ಸ್ವಾಮಿನ, ನರಸಿಂಹಸ್ವಾಮಿನ ನಾನು ಪ್ರಾರ್ಥನೆ ಮಾಡಿ ನಮಸ್ಕಾರ. ಏನಿವತ್ತು 25ನೇ ತಾರೀಕು ಬ್ರಹ್ಮರಥೋತ್ಸವ ಭಾಳ ನಿನ್ನೆಯಿಂದನೂ ಮೊನ್ನೆಯಿಂದನೂ ಒಂದು ವಾರದಿಂದನೂ ಭಾಳ ವಿಜೃಂಭಣೆಯಿಂದ ನಮ್ಮ ಸಿಬ್ಬಂದಿಯವರು, ನಮ್ಮ ಸದಸ್ಯರು ಮತ್ತು ಪ್ರಾಧಿಕಾರದಿಂದ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಈ ಸಾರಿ ಎಲ್ಲ ಕಡೆ ಜನಗಳು ಹೋದ ಸಾರಿ ನಮ್ಮ ಮಿನಿಸ್ಟ್ರ್ ಬಂದಾಗ ಸ್ವಲ್ಪ ತೊಂದರೆನೂ ಆಯಿತು, ನುಗ್ಗಲಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈ ಸಾರಿ ಭಾಳ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ನಮ್ಮ ದಿನೇಶ್ ಅವರು ಕೂಡ ನಿಂತ್ಕೊಂಡು ನಮ್ಮ ಸಿಬ್ಬಂದಿಗಳು ಎಲ್ಲ ಸಹಕರಿಸಿ, ಸಾರ್ವಜನಿಕರು ಸಹಕರಿಸಿ ಈ ಒಂದು ಬ್ರಹ್ಮರಥೋತ್ಸವನ ಯಶಸ್ವಿಯಾಗಿ ಮಾಡಿದ್ದಾರೆ. ಎಲ್ರಿಗೂ ಒಂದು ಧನ್ಯವಾದಗಳು. ಜೊತೆಗೆ ಯಾವುದೇ ಒಂದು ಅನಾನುಕೂಲತೆ ಆಗಲಿಲ್ಲ. ಪಾರ್ಕಿಂಗ್ ಆಗಲಿ, ಟೋಲ್ ಆಗಲಿ, ಟೋಲ್ ಫ್ರೀ ಮಾಡಿದ್ವಿ, ಪಾರ್ಕಿಂಗ್ ಫ್ರೀ ಮಾಡಿದ್ವಿ. ಮತ್ತು ದನಗಳ ಜಾತ್ರೆಯಲ್ಲೂ ಕೂಡ ನಮ್ಮ ಮಂತ್ರಿಗಳು ಅವರು ಒಂದು ಉಸ್ತುವಾರಿ ಮಂತ್ರಿಗಳದ್ದು ಒಂದು ಆಸೆ ಇತ್ತು, ರೈತರಿಗೆ, ದನ ಕಟ್ಟೋರಿಗೆ ಅವ್ರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬ ಆಸೆ ಇತ್ತು. ಅದು ಕೂಡ ನೆರವೇರಿತು. ಮತ್ತು ಇವತ್ತಿನ ದಿನವೂ ಸುಗಮವಾಗಿ ಒಂದು ಸಾರ್ವಜನಿಕರ ಸ್ವಾಮಿಯ ದರ್ಶನಕ್ಕೆ ಅನುಕೂಲವಾಗಿ ಬರಬೇಕು, ಅನಾನುಕೂಲ ಆಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಮಂತ್ರಿಗಳು ಕೂಡ ಒಂದು ಆದೇಶ ಮಾಡಿದರು. ಮತ್ತು ಇವರು ಉಸ್ತುವಾರಿ ಮಂತ್ರಿಗಳು ಮುನಿಯಪ್ಪನವರು ಸರು ಮತ್ತು ಇವರು ರಾಮಲಿಂಗಾರೆಡ್ಡಿಯವರು ಅವರ ಆದೇಶದ ಮೇರೆಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಪಂಚಾಯತಿಯವರು ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಮತ್ತು ನಮ್ಮ ಪ್ರಾಧಿಕಾರದ ಸದಸ್ಯರು, ಪ್ರಾಧಿಕಾರದ ವತಿಯಿಂದ ಇವತ್ತಿನ ದಿವಸ ಒಂದು ಹೊಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕ್ಷೇತ್ರನೇ ಅಂತಲೇ ಪರಿಗಣಿಸ್ಬೋದು. ಆ ರೀತಿ ಡೆವಲಪ್ ಆಗಿದೆ. ಕಳೆದ ಸಾರಿಗಿಂತ ಈ ಸಾರಿ ತುಂಬ ಚೆನ್ನಾಗಿದೆ. ಮುಂದೆ ಇನ್ನೂ ಡೆವಲಪ್ ಆಗ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಇನ್ನೂ ಹೆಚ್ಚಿನ ಜನ ಬಂದು ಸ್ವಾಮಿ ದರ್ಶನ ಮಾಡಿ ಈ ಕ್ಷೇತ್ರ 2ನೇ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಆಗೋದರಲ್ಲಿ ಸಂಶಯ ಇಲ್ಲ. ಒಂದು ಪ್ರಾಧಿಕಾರ ವತಿಯಿಂದ ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಜನಗಳಿಗೆ ಊಟದ ವ್ಯವಸ್ಥೆ ಇದೆ, ಕ್ಯೂ ವ್ಯವಸ್ಥೆ ಇದೆ, ಬಸ್ಸಿನ ವ್ಯವಸ್ಥೆ ಇದೆ, ಫ್ರೀ ಬಸ್ಸು. ಅಲ್ಲಿನ ಕಾರ್ಗಳಲ್ಲಿ ಬಂದರೆ ಅಲ್ಲೇ ಹಾಕ್ಬಿಟ್ಟು ಕಾರಲ್ಲಿ
ಅವರು ಬಂದು ಬಸ್ಸಲ್ಲಿ ಬಂದು ದರ್ಶನ ಮಾಡ್ಕೊಂಡು ಮತ್ತೆ ಬಸ್ಸಲ್ಲಿ ಹೋಗ್ಬೋದು. ಆ ರೀತಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದು ಯಾವುದೇ ಒಂದು ಆಸ್ಪತ್ರೆದಾಗಲಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇದೆ. ಏನೇ ವ್ಯತ್ಯಾಸ ಆದರೂ ಎಲ್ಲದಕ್ಕೂ ಮುಂಜಾಗೃತ ಕ್ರಮವಾಗಿ ನಮ್ಮ ದಿನೇಶ್ ಅವರು ಕೂಡ ನಿನ್ನೆ ಮೊನ್ನೆಯಿಂದನೂ ಅವರು ಕೂತ್ಕೊಂಡು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಡಿ ಸಿ ಅವರು ಇದಕ್ಕೆ ಮೊದಲನೇದು ಡಿ ಸಿ ಅವರು ಕೂಡ ಕಾಳಜಿ ವಹಿಸಿ ಮಾಡಿದ್ದಾರೆ. ಈ ಸಾರಿ ಆದಂಥ ಒಂದು ಬ್ರಹ್ಮರಥೋತ್ಸವ ನಿಜವಾಗ್ಲೂ ನಾವು ಚಿಕ್ಕ ಮಕ್ಕಳಿಂದನೂ ನಾವು ನೋಡಿರಲಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎಲ್ಲ ಜನ ಸೇರಿ ಭಕ್ತಾದಿಗಳು ಸಹಕರಿಸಿ ಮಾಡಿದ್ದಾರೆ. ಇದರಲ್ಲಿ ಈ ಒಂದು ವ್ಯವಸ್ಥೆಗೆ ಎಲ್ಲರಿಗೂ ಸಹಕರಿಸಿದ್ದಕ್ಕೆ ನಾನು ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು